ಕಳ್ಳತನದಲ್ಲಿ, ವಿಗ್ರಹ ಆರಾಧನೆಯಲ್ಲಿ, ಅಸಹ್ಯವಾದ ಕಾರ್ಯಗಳಲ್ಲಿ ಕಟ್ಟಲ್ಪಟ್ಟಿರುವ ನನ್ನ ಜನಗಳ ಮೇಲೆ, ನನ್ನ ದೇಶದ ಮೇಲೆ ಯೇಸುವೇ ಮನಮರುಗಯ್ಯ, ಮನಮರುಗಯ್ಯ. ನಿನ್ನ ಕೈಗಳು ರಕ್ಷಿಸಲಾರ್ದ ಮೋಟುಗೆಯಲ್ಲ, ನಿನ್ನ ಕಿವಿಗಳು ಕೇಳಲಾರ್ದಂತ ಕಿವುಡಗಿರಿ ಅಲ್ಲಪ್ಪ. ದೇವನೇ ದೇವನೇ ರಕ್ಷಿಸಯ್ಯ, ರಕ್ಷಕನೇ ನನ್ನ ಜನಗಳನ್ನ ರಕ್ಷಿಸಯ್ಯ. ಕಲ್ವಾರಿ ನಾಯಕ ನನ್ನ ಜನಗಳನ್ನ ರಕ್ಷಿಸಯ್ಯ. ಒಬ್ಬರು ನಾಶವಾಗಬಾರದು, ಒಬ್ಬರು ಅಳಿದು ಹೋಗಬಾರದು, ಒಬ್ಬರು ನರಕದ ಬೆಂಕಿಯಲ್ಲಿ ಬೀಳಬಾರದು. ರಕ್ಷಕನೇ ನಮ್ಮನ್ನು ರಕ್ಷಿಸಿದ ನನ್ನ ಕೈಗಳು ನನ್ನ ಜನಗಳನ್ನ ರಕ್ಷಿಸಲಿ ಅಪ್ಪ. ಅವರಿಗೆ ಕನಿಕರವುಳ್ಳ ದೇವರು, ಅವರಿಗೆ ಕೃಪೆಯುಳ್ಳ ದೇವರು, ಅವರು ಮನ್ನಿಸುವ ದೇವರು, ಅವರು ಕ್ಷಮಿಸುವ ದೇವರು. ಅವರು ಇಲ್ಲಿ ಬಂದಿದ್ದಾರೆ, ಅವರ ಕೈಗಳಲ್ಲಿ ಆ ರಕ್ತ ಹರಿಯೋದನ್ನ ನೋಡ್ತಾ ಇದ್ದೇನೆ. ನೀನು ಪ್ರಾರ್ಥನೆ ಮಾಡ್ತಾ ಇರುವಾಗಲೇ, ನನ್ನನ್ನು ಶುದ್ಧೀಕರಿಸುವಂತ ಕೇಳ್ತಾ ಇರುವಾಗಲೇ, ಮಗನೇ ನಿನ್ನ ಮೇಲೆ, ಮಗಳೇ ನಿನ್ನ ಮೇಲೆ ಆ ಗಾಯವುಳ್ಳ ಕೈಗಳು, ಆ ರಕ್ತದಿಂದ ತುಂಬಿರುವ ಕೈಗಳು ಇರುವುದನ್ನು ನೋಡ್ತಾ ಇದ್ದೇನೆ. ದೇವರು ನಿಮ್ಮನ್ನು ಮುಡುತ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನಿಮ್ಮನ್ನ ತನ್ನ ಗಾಯವುಳ್ಳ ಕೈಗಳಿಂದ ಮುಟ್ಟುವುದನ್ನು ನೋಡ್ತಾ ಇದ್ದೇನೆ. ಹಲ್ಲೆಲೂಯ. ಅನೇಕರ ಸ್ಪರ್ಶ ಅನುಭವಿಸ್ತಾ ಇದ್ದೀರಾ. ಅನೇಕರು ಕೈ ಮುಟ್ಟುವಾಗ ನಿಮ್ಮಿಂದ ತಡೆಕೊಳ್ಳೋಕೆ ಆಗ್ತಾ ಇಲ್ಲ. ನಿಮ್ಮಲ್ಲಿ ಏನೋ ಒಂದು ಹೊಸ ಬಲ, ನಿಮ್ಮಲ್ಲಿ ಏನೋ ಒಂದು ಹೊಸ ಕೃಪೆ, ಹಲ್ಲೆಲೂಯ, ಏನೋ ಒಂದು ಹೃದಯದಲ್ಲಿ ಒಂದು ಸಂತೋಷ. ಪಾಪಗಳು ಕ್ಷಮಿಸಲ್ಪಟ್ಟ ಸಂತೋಷ, ಪಾಪಗಳು ತೊಳೆಯಲ್ಪಟ್ಟ ಸಂತೋಷ. ಮದ್ಯಪಾನ ದೇಶವನ್ನು ಹಾಳು ಮಾಡುವಂಥ ಕಾರ್ಯಗಳು. ಎಷ್ಟೋ ಜನ ಇದಕ್ಕೆ ಗುಲಾಮರು. ಎಷ್ಟೋ ಮನೆಗಳು ಹಾಳಾಗಿದೆ, ಕುಟುಂಬಗಳು ಹಾಳಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಅಡಿ ಮಹಿಳೆಯರಿಗೆ ನೀಡುತ್ತಿರುವ 2,000 ಹಣ ನಿಲ್ಲಿಸಿದ್ರೂ ಪರವಾಗಿಲ್ಲ. ಬಿಹಾರ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಮದ್ಯ ನಿಷೇಧ ಜಾರಿ ಮಾಡಬೇಕೆಂದು ಮದ್ಯ ನಿಷೇಧ ಆಂದೋಲನದಲ್ಲಿ ಭಾಗವಹಿಸಿದ ಮಹಿಳೆಯರು ಒತ್ತಾಯಿಸಿದರು. ದೇವರಿಗೆ ಪ್ರದೇಶ ಮಾಂಡ್ವ ಜಿಲ್ಲೆಯಲ್ಲಿ ವಿಚಿತ್ರ ಘಟನೆ ಬೆಳಕಿಗೆ ಬಂದಿದೆ. ಶಾಲಾ ಸಮವಸ್ತ್ರ ಧರಿಸಿದ ವಿದ್ಯಾರ್ಥಿನಿಯರು ವೈನ್ ಶಾಪಿಗೆ ಹೋಗಿ ಮದ್ಯ ಖರೀದಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಪ್ರಸ್ತುತ ವೈರಲ್ ಆಗುತ್ತಿದೆ. எத்தனையோ தாய் தகப்பன் கண்ணீரோடு இருக்கிறாங்க. என் பிள்ளை தெரிஞ்சாதா, என் பிள்ளை மறுமணத்துக்கு அடிமையாய் கொண்டிருக்கிறேன். முகத்தை நோக்கினால் ஒன்றாக கூடி செவிக்கிறேன். ஒரு முகத்தை நோக்கினால் கெஞ்சுகிறேன். உங்க பாதத்தை பிடித்துக் கொண்டு நாங்கள் கெஞ்சுகிறேன். அப்பா, ஒரு சில மாநிலத்தில் ஆண்டவரே மதுபானம் இல்லாம மாநிலமா ஆக்கினது போல என் தேசத்தில் ஆண்டவரே, என் கர்நாடகா, என் தமிழ்நாடு, ஆந்திரா, மகாராஷ்டிரா ஆண்டவர் அப்பா, அப்பா உங்க உதவி கருத்தை நீட்டுங்க அப்பா. எல்லா அதிகாரி கಡಿಮೆ ದಯವನ್ನು பண்ணுங்க அப்பா. ಹೀಗಾಗಿ ದೇವರನ್ನ ಜನಗಳು ಹುಡುಕ್ತಾ ಇದ್ದಾರೆ. ಎಲ್ಲಿ ಆ ಭಕ್ತಿ ತೋರಿಸ್ಬೇಕೋ ಅವರಿಗೆ ಅದು ಗೊತ್ತಾಗ್ತಾ ಇದೆ. 9 ಜನ ಕಾಲು ತುಳಿತಕ್ಕೀಡಾಗಿ ದೇವದರ್ಶನ ಮಾಡಕ್ಕೆ ಹೋದವರು, ದೇವರನ್ನು ಹುಡುಕೋಕೆ ಹೋದವರು ಸಾವಿನಲ್ಲಿ ಅಂತ್ಯವಾಗಿರುವಂಥ ಒಂದು ಘಟನೆ. ಇನ್ನೊಂದು ನಾನು ಹೇಳಿದೆ ಮೂಢನಂಬಿಕೆ ಬಗ್ಗೆ. ಮಗಳನ್ನು ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಕತ್ತನ್ನು ಕಡಿದು ನರಬಲಿ ಕೊಟ್ಟಿರುವಂಥ ಒಂದು ಕಾರ್ಯ ಎಲ್ಲಿ ನಡೆದಿದೆ ಅಂತಂದರೆ, ಇದು ಬೆಂಗಳೂರಲ್ಲಿ ನಡೆದಂಥ ಒಂದು ಕಾರ್ಯ. ಎಷ್ಟೋ ಮಕ್ಕಳು, ಸ್ಲಮ್ಗಳಲ್ಲಿರುವಂಥ ಮಕ್ಕಳು ಅಪಹರಿಸಲ್ಪಡೋದನ್ನು ನೋಡ್ತೇವೆ. ಎಷ್ಟೋ ಸ್ಕೂಲ್ಗೆ ಹೋಗಿ ವಾಪಸ್ ಹೆಣ್ಣು ಮಕ್ಕಳು ಬರುವಾಗ ಕಾಣದೆ ಹೋಗ್ತಾ ಇದ್ದಾರೆ.
ಮಕ್ಕಳು ಮನೆ ಸೇರ್ತಾ ಇಲ್ಲ. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ತಿಳುವಳಿಕೆಗೆ ಬರದ ವಯಸ್ಸಿಗೂ ಮುನ್ನವೇ ಸಾವಿರಾರು ಹದಿಹರೆಯದ ಬಾಲಕಿಯರು ಗರ್ಭಿಣಿಯಾಗುತ್ತಿರುವ ಅಂಕಿಅಂಶಗಳು ಇದೀಗ ಬಯಲಾಗಿವೆ. ರಾಜ್ಯದಲ್ಲಿ ಈಗಾಗಲೇ 3.37 ಲಕ್ಷಕ್ಕೂ ಹೆಚ್ಚು ಟೀನೇಜ್ ಪ್ರೆಗ್ನೆನ್ಸಿ ಪ್ರಕರಣಗಳು ದಾಖಲಾಗಿವೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಕಳೆದ 10 ತಿಂಗಳ ಅವಧಿಯಲ್ಲಿ ಮಾತ್ರವೇ 10,000ಕ್ಕೂ ಅಧಿಕ ಹದಿಹರೆಯದ ಗರ್ಭಧಾರಣೆ ಪ್ರಕರಣಗಳು ವರದಿಯಾಗಿವೆ. ಬೆಂಗಳೂರಿನಲ್ಲಿ ಕಳೆದ 3 ವರ್ಷಗಳಲ್ಲಿ 9,000ಕ್ಕೂ ಹೆಚ್ಚು ಟೀನೇಜ್ ಪ್ರೆಗ್ನೆನ್ಸಿ ದಾಖಲಾಗಿದೆ ಅಂತೇಳಿ ಮೀಡಿಯಾಗಳು ತೆಗೆದದೆಲ್ಲ ಕೂಡ ಮಕ್ಕಳೊಳಗಡೆ ಆ ಒಂದು ಕಾಮದ ಪ್ರಚೋದನೆ ಮಾಡುವಂತಹ, ಇಚ್ಛೆಗಳನ್ನು ತರುವಂತಹ ಕೆಲವೊಂದು ಆ್ಯಡ್ಗಳು ಮತ್ತೆ ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂಥ ಕಾರ್ಯಗಳು ಅವರನ್ನೇ ಅರಿಯದ ಹಾಗೆ ಪಾಪದಲ್ಲಿ ತಳ್ಳುವಂಥ ಕಾರ್ಯ. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲ ಹೆಣ್ಣು ಮಕ್ಕಳನ್ನ ಸ್ವಾಮಿ, ಚಿಕ್ಕ ಮಕ್ಕಳನ್ನ ಕರ್ತನೆ ಸ್ತೋತ್ರಪ್ಪ, ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಹೌದು ಕರ್ತನೆ ಸ್ತೋತ್ರ ರಾಜನೇ. ಸೈತಾನನು ನಮ್ಮ ಕಾಲವು ಕೊಂಚವೇ ಎಂದು ಕರ್ತನೆ ಸ್ವಾಮಿ ತಿಳಿದವನಾಗಿ ಕರ್ತನೆ ಸ್ವಾಮಿ. ಇಚ್ಛೆಯ ದುರಾತ್ಮವನ್ನ ಸ್ವಾಮಿ ನನ್ನ ರಾಜ್ಯದಲ್ಲೂ ನನ್ನ ದೇಶದಲ್ಲೂ ಸ್ವಾಮಿ ಅದರ ಕಟ್ಟನ್ನು ಬಿಚ್ಚಿಟ್ಟು ಕರ್ತನೆ ಸ್ತೋತ್ರಪ್ಪ. ಅದರ ಕಾರ್ಯಗಳಿಗೆ ಒಳಪಟ್ಟಂತ ಅಪ್ಪ ಒಬ್ಬೊಬ್ಬ ಹೆಣ್ಣು ಮಕ್ಕಳನ್ನು ಸ್ವಾಮಿ ನೀವು ರಕ್ಷಿಸಬೇಕಾಗಿರೋ ಪ್ರಾರ್ಥನೆಗಳು ಮಾಡ್ತಾ ಇದ್ದೇವೆ ರಾಜನೇ. ಸೋಷಿಯಲ್ ಮೀಡಿಯಾ ಮೂಲಕವಾಗಿ, ಇನ್ಸ್ಟಾಗ್ರಾಮ್ ಮೂಲಕವಾಗಿ, ಈ ಫೋನಿನ ಮೂಲಕವಾಗಿ ಅನೇಕ ಕಾರ್ಯಗಳಲ್ಲಿ, ಕೆಟ್ಟ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತ ಕರ್ತನೆ ಬೇಡವಾದಂತ ಕಾರ್ಯಗಳಿಗೆ, ಹೆಣ್ಣು ಮಕ್ಕಳ ಜೀವನದಲ್ಲಿ ಕರ್ತನೆ ಬೇಡವಾದ ಅತ್ಯಾಚಾರಗಳು, ಕೊಲೆಗಳು, ಕರ್ತನೆ ಅನೇಕ ರೀತಿಯ ಕೆಟ್ಟ ಕಾರ್ಯಗಳಿಂದ ಕರ್ತನೆ ತೊಡಗಿರುವಂತ ಪ್ರತಿಯೊಂದು ಕಾರ್ಯಗಳನ್ನ ಯೇಸುವಿನ ನಾಮದಲ್ಲಿ ಕರ್ತನೆ ಆ ಸೈತಾನನ ಗೌಡಿ ಕರ್ತನೆ ಪ್ರೇರೇಪಿಸುವಂತ ಎಲ್ಲ ಕಾರ್ಯಗಳನ್ನ ಯೇಸುವಿನ ನಾಮದಲ್ಲಿ ನಯ ಮಾಡುತ್ತೇವೆ ರಾಜ. ಸತ್ಯಂದಾನವರ ಮನಿತನ ಬಿಡುದಲೆಯಾಕ ಮುಡಿಯೋ. ಸತ್ಯವೇ ಒಬ್ಬ ವ್ಯಕ್ತಿಯನ್ನ ಬಿಡುಗಡೆ ಮಾಡಲು ಸಾಧ್ಯ. ಸತ್ಯಂದಾನವರ ಮನಿತನ ಕೊಂಡು ಬರ ಮುಡಿಯೋ. ಸತ್ಯವೇ ಒಬ್ಬ ವ್ಯಕ್ತಿಯನ್ನ ಬೆಳಕಿನೆಡೆಗೆ ನಡೆಸಲು ಸಾಧ್ಯ. ಸತ್ಯಂದಾನವರ ಮನಿತನ ದೇವನಕ್ಕಾಗಿ ಪ್ರಕಾಶಿಕ ಮುಡಿಯೋ. ಸತ್ಯವೇ ಒಂದು ಮನುಷ್ಯರನ್ನ ದೇವರಿಗಾಗಿ ಪ್ರಕಾಶಗೊಳಿಸುವಂತೆ ಮಾಡುತ್ತದೆ. ವರದಾನದ ಸತ್ಯಮಾಯಿರುಕರ ಆತನೇ ಆ ಸತ್ಯವಾಗಿದ್ದಾನೆ. ಯೇಸುವಾನಂದ ಸತ್ಯ, ಯೇಸುವೇ ಆ ಸತ್ಯ. ಸೊನ್ನಾರ್ ಆತನು ಹೇಳಿದನೇ ಬಳಿ, ನಾನೇ ಮಾರ್ಗ, ಸತ್ಯ, ನಾನೇ ಜೀವ, ನಾನೇ ಜೀವ, ಎಂದ್ರಿ ನಾನಲ್ಲದೆ ஒருவன் பிதாவினிடத்தில் வர முடியாது என்பதாக ಯಾರೊಬ್ಬನು ತಂದೆಯ ಬಳಿಯಲ್ಲಿ ಬರಲು ಸಾಧ್ಯವಿಲ್ಲ. ஹalleluya, ஹalleluya. வழியே கிடையாது, ಅಡ್ಡ ಮಾರ್ಗವೇ ಇಲ್ಲ, ஒரே வழிதான், ಒಂದೇ ಮಾರ್ಗ. ಯೇಸುದಾನಂದ ಬಳಿ, ಯೇಸುವೇ ಆ ಮಾರ್ಗ, ಯೇಸುದಾನಂದ ಸತ್ಯ, ಯೇಸುವೇ ಆ ಯೇಸುದಾನಂದ ಜೀವನ್, ಯೇಸುವೇ ಆ ಜೀವವಾಗಿದ್ದಾನೆ. ஹalleluya, 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 ஹalleluya. 10ாம் அதிகாரம் ಯೋಹಾನನು 10ನೇ ಅಧ್ಯಾಯ 10ாம் ವಚನத்தை பாருங்க. 10ನೇ ವಾಕ್ಯವನ್ನು ನೋಡಿ. திருட வருகிறான், ಕಳ್ಳನು ಕದ್ದುಕೊಳ್ಳುವುದಕ್ಕೂ, கொல்ல வருகிறான், ಕೊಲ್ಲುವುದಕ್ಕಾಗಿ, அழிக்க வருகிறான், ನಾಶ ಮಾಡುವುದಕ್ಕಾಗಿ. ಆದರೆ ನಾನೇ அவர்களுக்கு ஜீவன் தர வந்தேன் என்பதாக. ನಾನು ಅವುಗಳಿಗಾಗಿ ಜೀವವನ್ನು ಕೊಡಲು ಬಂದೆನು. ஹalleluya, ஹalleluya. இயேசு எதற்காக வந்தார்? ಯೇಸು ಯಾವುದಕ್ಕಾಗಿ ಬಂದನು? ஜீவனை கொடுக்க தான் வந்தார். ಜೀವವನ್ನು ಕೊಡಲು ಬಂದನು. திருடனிலிருந்து நம்மை தப்புவிக்க தான் வந்தார். ಕಳ್ಳನಿಂದ ತಪ್ಪಿಸಲು ದೇವರು ಬಂದನು. சாத்தான் தான் திருடன், ಸೈತಾನನೇ ಆ ಕಳ್ಳನು. அவனுக்கு பேரே திருடன் என்பதாக. ಅವನಿಗೆ ಹೆಸರೇ ಕಳ್ಳನು அவன் ಎಂಬುದಾಗಿ. எதற்காக வருகிறான்? ಅವನು ಯಾವುದಕ್ಕಾಗಿ திருடவே வருகிறான். ಅವನು ಕದಿಯುವುದಕ್ಕಾಗಿ, எதை திருட வருகிறான்? ಯಾವುದನ್ನ ஒரு ಕದಿಯುವುದ, மனிதனுடைய சமாதானத்தை திருட வருகிறான். ಒಬ್ಬ ಮನುಷ್ಯನ ಸಮಾಧಾನವನ್ನು ಕದಿಯುವುದಕ್ಕಾಗಿ, ஒரு மனிதனுடைய பரிசுத்தத்தை திருட வருகிறான். ಒಬ್ಬ ಮನುಷ್ಯನ ಪರಿಶುದ್ಧತೆಯನ್ನು ಹಾಳು ஒரு மனிதனுடைய ஆரோக்கியத்தை திருட வருகிறான். ಒಬ್ಬ ಮನುಷ್ಯನ ಆರೋಗ್ಯವನ್ನ ಕದಿಯಲು, ஒரு மனிதனுடைய சகல சம்பத்துகளை திருட வருகிறான். ಒಬ್ಬ ಮನುಷ್ಯನ ಸಕಲ ಸಂಪತ್ತುಗಳನ್ನ ಕದಿಯಲು ಬರುತ್ತಾನೆ. ಆದರೆ தேவன் சொல்லுகிறார், ದೇವರು ಹೇಳುತ್ತಾನೆ, ನಾನು அவர்களுக்கு ஜீவனை கொடுக்க வந்தேன் என்பதாக. ಅವುಗಳಿಗೆ ಜೀವವನ್ನ ಕೊಡಲು ಬಂದೆನು. ஹalleluya, ஹalleluya. திருடனுடைய கையிலிருந்து ஆண்டவர் நம்மை தப்புவித்தார். ಕಳ್ಳನ ಕೈಯಿಂದ ದೇವರು ನಮ್ಮನ್ನು ತಪ್ಪಿಸಿದನು. ஆண்டவருக்கு நன்றி சொல்லுவோம். ದೇವರಿಗೆ ಸ್ತೋತ್ರ ಹೇಳೋಣ. இருளிலிருந்து வெளியே கொண்டு வந்தார். ಕತ್ತಲಿಂದ ದೇವರು ನಮ್ಮನ್ನ ಬೆಳಕಿಗೆ கொலைபாதகனான
கொலைபாத்தகனாக சாத்தானுடைய கையில இருந்து சைத்தானನ தேவன் ವಶದಲ್ಲಿ நம்மை மீட்டார். ದೇವರು ನಮ್ಮನ್ನು நம்முடைய ஜீவனை மீட்டார். ದೇವರು ನಮ್ಮ ಜೀವನೇ ಮೀಟಾರ್. ನಮ್ಮ ಪ್ರಾಣವನ್ನ ತಪ್ಪಿಸಿ ஆண்டவருக்கு நன்றி. ದೇವರಿಗೆ ಸ್ತೋತ್ರ. அல்லேலூயா. ஹalleluya. அல்லேலூயா. அவன் விரும்புகிறது என்ன? ದೇವರು ಬಯಸುವಂತದ್ದು சத்தியத்துல நடக்க வேண்டும். ಸತ್ಯದಲ್ಲಿ பரிசுத்தத்துல நடக்க வேண்டும். ಪರಿಶುದ್ಧತೆಯಲ್ಲಿ தேவனுக்கு உண்மையுள்ள ஒரு வாழ்க்கையை வாழ வேண்டும். ದೇವರಿಗೆ ನಂಬಿಗಸ್ತಿಕೆಯಾದಂತ ಒಂದು ಜೀವಿತವನ್ನು தேவன் நம்மிடத்திலிருந்து எதிர்பார்க்கிறார். ದೇವರು ಅದನ್ನೇ ನಮ್ಮ ಬಳಿಯಲ್ಲಿ ಬಯಸುತ್ತಾರೆ. Hallelujah.